ಮನುಷ್ಯ ಟೆಕ್ನಾಲಜಿ ಅದು ಇದು ಅಂತ ಎಷ್ಟೇ ಬಲಿಷ್ಠವಾದರೂ ಕೂಡ ಪ್ರಕೃತಿಯ ಮುಂದೆ ನಾವೆಲ್ಲರೂ ಸೊನ್ನೆ. ಪ್ರಕೃತಿ ಯಾವಾಗ ಯಾವ ರೀತಿಯಲ್ಲಿ ಸಿಡಿದೇಳುತ್ತದೋ ಯಾರಿಗೂ ತಿಳಿದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಪಾನ್, ರಷ್ಯಾ, ಅಮೆರಿಕ. ಇವುಗಳೆಲ್ಲವೂ ಟೆಕ್ನಾಲಜಿಯಲ್ಲಿ ಬಹಳ ಅಡ್ವಾನ್ಸ್ ಇರುವಂತಹ ದೇಶಗಳು. ಆದರೆ ಈ ದೇಶಗಳಲ್ಲಿ ಹೆಚ್ಚಾಗಿ ಸುನಾಮಿ, ಜ್ವಾಲಾಮುಖಿಗಳು ಏಳೋದು. ಸದ್ಯಕ್ಕೆ ಈಗ ರಷ್ಯಾದ ಪೂರ್ವಭಾಗದ ಕಮ್ಚಟ್ಕಾ ದ್ವೀಪ ಪ್ರದೇಶದಲ್ಲಿ 8.8 ತೀವ್ರತೆಯ ಪ್ರಬಲ ಭೂಕಂಪದ ಪರಿಣಾಮ ಜಪಾನ್ನ ಚೀಬಾ ಟಟೆಯಾಮ ನಗರದ ಕರಾವಳಿ ಪ್ರದೇಶದಲ್ಲಿ ಸುನಾಮಿ ಹೊಡೆತಕ್ಕೆ ತಿಮಿಂಗಲಗಳು ದಡಕ್ಕೆ ಬಂದು ಅಪ್ಪಳಿಸಿ ಬಿದ್ದಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ರೀತಿ ಆಗುತ್ತದೆ, ಇದೇ ದಿನ ಆಗುತ್ತದೆ ಎಂದು ಜಪಾನ್ನ ಬಾಬಾವಂಗ ಎಂದೇ ಪ್ರಸಿದ್ಧಳಾದ ಲೇಖಕಿ, ಕಲಾವಿದೆ ಆಗಿರುವ ರಿಯೋ ಟಾಟ್ಸುಕಿ ತಮ್ಮ ಭವಿಷ್ಯವಾಣಿಯಲ್ಲಿ ಮೊದಲೇ ಹೇಳಿದ್ದರು. ಆದರೆ ಆಕೆ ಹೇಳಿದ ದಿನದಂದು ಸುನಾಮಿ ಎದ್ದಿರಲಿಲ್ಲ. ಹಾಗಾಗಿ ಆಕೆಯ ಭವಿಷ್ಯವಾಣಿ ಸುಳ್ಳಾಯಿತು ಎಂದು ಅಂದುಕೊಳ್ಳುವ ಹೊತ್ತಿಗೆ 25 ದಿನಗಳ ಬಳಿಕ ರಿಯೋ ಟಾಟ್ಸುಕಿ ಸುನಾಮಿ ಭವಿಷ್ಯ ನಿಜವಾಗಿದೆ. ಆಕೆ ಜುಲೈ 5ರಂದು ಜಪಾನ್ನಲ್ಲಿ ಮಹಾವಿಪತ್ತು ಸಂಭವಿಸಲಿದೆ ಎಂದು ಭವಿಷ್ಯ ನುಡಿಯುವ ಮೂಲಕ ಜಗತ್ತಿನ ಗಮನ ಸೆಳೆದಿದ್ದಳು. ಆಕೆಯ ಮಾತು ಇದೀಗ ನಿಜವಾಗಿದೆ. ಇದರ ಪರಿಣಾಮ ಜಪಾನ್ನ ಚೀಬಾ ಟಟೆಯಾಮ ನಗರದ ಕರಾವಳಿ ಪ್ರದೇಶದಲ್ಲಿ ಸುನಾಮಿ ಹೊಡೆತಕ್ಕೆ ತಿಮಿಂಗಲಗಳು ದಡಕ್ಕೆ ಬಂದು ಅಪ್ಪಳಿಸಿ ಬಿದ್ದಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. 25 ದಿನಗಳ ಬಳಿಕ ರಿಯೋ ಟಾಟ್ಸುಕಿ ಸುನಾಮಿ ಭವಿಷ್ಯ ನಿಜವಾಗಿದೆ. ಅಂದಹಾಗೆ ರಷ್ಯಾದ ಫಾರ್ ಈಸ್ಟರ್ನಲ್ಲಿ ನಡೆದ ಭೂಕಂಪದ ಪರಿಣಾಮ ಉತ್ತರ ಪೆಸಿಫಿಕ್ ಪ್ರದೇಶದಲ್ಲೂ ಕೂಡ ಸುನಾಮಿ ಎದ್ದಿದೆ. ವಿಶ್ವದ ಪ್ರಬಲ ಭೂಕಂಪಗಳಲ್ಲಿ ಇದು ಕೂಡ ಒಂದಾಗಿದೆ. ಅಷ್ಟೇ ಅಲ್ಲದೆ ಈ ಭೂಕಂಪದಿಂದಾಗಿ ಅಲಾಸ್ಕಾ, ಹವಾಯಿ ಮತ್ತು ನ್ಯೂಜಿಲೆಂಡ್ ಕಡೆಗೆ ದಕ್ಷಿಣಕ್ಕೆ ಇರುವ ಇತರೆ ಕರಾವಳಿಗಳಿಗೆ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ. ರಷ್ಯಾದ ಕಮ್ಚಟ್ಕಾ ಪರ್ಯಾಯ ದ್ವೀಪದಲ್ಲಿ 1,80,000 ಜನಸಂಖ್ಯೆಯನ್ನು ಹೊಂದಿರುವ ರಷ್ಯಾದ ನಗರವಾದ ಪೆಟ್ರೋಪಾವ್ಲೋವ್ಸ್ಕ್ ಕಮ್ಚಟ್ಸ್ಕಿಯಿಂದ ಪೂರ್ವಾಗ್ನೇಯಕ್ಕೆ ಸುಮಾರು 119 ಕಿಲೋಮೀಟರ್ ದೂರದಲ್ಲಿ ಭೂಕಂಪದ ಕೇಂದ್ರಬಿಂದುವನ್ನು ಗುರುತಿಸಲಾಗಿದೆ. ಇದು 6.9 ತೀವ್ರತೆಯಷ್ಟು ಬಲವಾದ ಕಂಪನಗಳು ಎಂದು ದಾಖಲಾಗಿವೆ. ಈ ಸುನಾಮಿಯ ಪರಿಣಾಮವಾಗಿ ಜಪಾನ್ನಲ್ಲಿ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ. ಟೋಕಿಯೋ ಮತ್ತು ಸಮೀಪದ ದ್ವೀಪ ಪ್ರದೇಶಗಳನ್ನು ಸಂಪರ್ಕಿಸುವ ಕೆಲವು ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ಸೆಂಡೈ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಭೂಮಿತಾಯಿ ಯಾವ ಕಡೆ ಯಾವ ರೀತಿಯಲ್ಲಿ ರುದ್ರತಾಂಡವ ಆಡುತ್ತಾಳೋ ಊಹಿಸಲು ಸಾಧ್ಯವಿಲ್ಲ.